ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸಾರಿ ಫಾರ್ ದ ಲೇಟ್ ಅಪ್ಲೋಡ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಂದನೇ ಬಿಗಿನ್ ಮಾಡೋಣ ಬನ್ನಿ. ಆ್ಯಕ್ಚುಲಿ ನನಗೆ ಹುಷಾರಿಲ್ದಿರೋ ಕಾರಣದಿಂದ ವಾಯ್ಸ್ ಓವರ್ ಕೊಡೋದಕ್ಕಾಗ್ತಿರ್ಲಿಲ್ಲ. ನೋಡ್ತಾ ಇರ್ಬೋದು, ಈಗಲೂ ಕೂಡ ನನಗೆ ವಾಯ್ಸ್ ಕೊಡೋದಕ್ಕಾಗ್ತಿರ್ಲಿಲ್ಲ. ಬಟ್ ವಿಡಿಯೋ ಹಾಕಬೇಕು ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ಅಂತ ಹೇಳಿಬಿಟ್ಟು ನಾನು ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲಿ ಜಾಮೂನ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ನನಗೆ ಹುಷಾರಿಲ್ಲ ಅಂತ ಹೇಳಿ ಪಾಪ ಎಲ್ಲ ಕೆಲಸನೂ ನಮ್ಮ ಮನೆಯವರೇ ಮಾಡ್ಕೊಳ್ತಾರೆ. ಅದನ್ನು ನೋಡಿ ಕೆಲವರು ಅಂದರೆ ನನ್ನ ಗಂಡ ನನಗೆ ಕೆಲಸ ಮಾಡಿಕೊಡೋದನ್ನ ನೋಡಿ ಫೋನ್ ಮಾಡಿ ಅವರ ಸಂಬಂಧಿಕರ ಅಣ್ಣ ತಮ್ಮದಿರ್ಗೆ ಹೇಳ್ತಾರಂತೆ. ಫಸ್ಟು ಈ ಕಚಡ ಬುದ್ಧಿ ಬಿಟ್ಟಾಗಲೇ ಜನ ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡ್ಬೋದು. ಇನ್ನೊಬ್ರ ಬಗ್ಗೆ ತಂದಿಡೋದು, ಗಂಡ ಹೆಂಡ್ತಿ ಮಧ್ಯೆ ಬರೋದು, ಗಂಡ ಹೆಂಡ್ತಿಗೆ ಸಹಾಯ ಮಾಡಿಕೊಡೋದು, ಹೆಂಡ್ತಿ ಗಂಡನ ಸಹಾಯ ಮಾಡಿಕೊಡೋದನ್ನ ಬೇರೆಯವ್ರ ಹತ್ರ ಹೋಗಿ ಹೇಳೋದು, ಈ ಥರ ಮನೆ ಹಾಳು ಮಾಡೋ ಬುದ್ಧಿನ ಬಿಡ್ತಾರೋ ಆವಾಗ ಎಲ್ಲ ಮನೆ ಸಂಸಾರದು ಚೆನ್ನಾಗಿರುತ್ತೆ. ಇದು ಯಾಕಪ್ಪ ನಾನು ಇದು ಹೇಳ್ತಾ ಇದ್ದೀನಿ ಅಂದರೆ ಆ್ಯಕ್ಚುಲಿ ಇದು ನಮ್ಮ ಲೈಫಲ್ಲೂ ನಡೆದಿದೆ. ಸೊ ಅದಕ್ಕೋಸ್ಕರ ಈ ಒಂದು ನಾ ಹೇಳಬೇಕು ಅನಿಸ್ತು, ಹೇಳಿದೆ. ಪ್ರೀತಿಯಿಂದ ಹೇಳು. ನೆಕ್ಸ್ಟ್ ಇಲ್ಲಿ ನಮ್ಮ ಮನೆಯವರು ಜಾಮೂನ್ ಪ್ರಿಪೇರ್ ಮಾಡಿದರು, ಓಕೆನಾ. ಸೊ ಹಾಕೊಂಡು ತಿನ್ನೋಣ, ನೋಡೋಣ ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ನಾನೇ ಫಸ್ಟು ಹಾಕೊಂಡು ತಿಂತಿದ್ದೆ. ಆ್ಯಕ್ಚುಲಿ ನನಗಂತೂ ಈ ನಡುವೆ ಸಿಕ್ಕಾಪಟ್ಟೆ ಅಂದರೆ ಒಂದು 3-4 ದಿನದಿಂದನೂ ಹುಷಾರಿಲ್ಲ. ಯಾರು ಕಣ್ಣು ಬೀಳ್ತೋ ಏನೋ ಗೊತ್ತಿಲ್ಲ. ನೆಕ್ಸ್ಟು ಜಾಮೂನ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಹೊರಗಡೆಕ್ಕಿಂತ ಮನೇಲಿ ಮಾಡಿರೋ ಟೇಸ್ಟೇ ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕೆ ಎಷ್ಟು ದಿನ ಆಗಿತ್ತು ಗೊತ್ತಾ ತಂದು ಮಾಡಬೇಕು ಅಂತ, ಬಟ್ ಮಾಡೋಕ್ಕೆ ಟೈಮೇ ಆಗಿರಲಿಲ್ಲ. ನೆಕ್ಸ್ಟ್ ಇಲ್ಲಿ ನಾನು ಮೀಶೋಯಿಂದ ಒಂದು ಚೈನ್ಸ್ನ ಬುಕ್ ಮಾಡಿದೆ, ಓಕೆನಾ. ಸ್ಯಾರಿಗೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಟ್ ಹೇಗೆ ಬರುತ್ತೋ ಏನೋ ಅಂತ ಡೌಟ್ ಇತ್ತು. ಬಟ್ ಕ್ವಾಲಿಟಿ ವೈಸ್ ಅಂತೂ ಮಾತಾಡೋಂಗೆ ಇಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ DMಗೆ ಕಳಿಸ್ಕೊಡ್ತೀನಿ. ನೆಕ್ಸ್ಟು ನಾವು ಬಂದಿದ್ದೆ ಬಿಡದಿಗೆ. ಆ್ಯಕ್ಚುಲಿ OT ಮಾಡ್ಕೊಳ್ತಾ ಇದ್ದೀನಲ್ವ ಇವಾಗ. ಸೊ ಅದಕ್ಕೋಸ್ಕರ ಮನೆಗೆ ಬಂದು ಅಡುಗೆ ಮಾಡೋದಕ್ಕಂತೂ ಒಂದೊಂದು ಟೈಮ್ ಸಾಕಾಗ್ಬಿಟ್ಟಿರುತ್ತೆ. ಮೀನ್ಸ್ ಅಲ್ಲೂ ಮಾಡಿ ಮನೆಯಲ್ಲೂ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗ್ತಿರುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ಹುಷಾರಿಲ್ಲದೆ ಇದ್ದರೆ ಚೆನ್ನಾಗಿದ್ದರೆ ಮಾಡ್ಬೋದು. ಬಟ್ ಹುಷಾರಿಲ್ದಿರೋ ಟೈಮಲ್ಲಿ ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಸರಿ ಆಯಿತು ಬಾ ಒಂದಿನ ಅಲ್ವಾ ಹೋಟೆಲಲ್ಲಿ ತಂದುಬಿಡೋಣ ಅಂತ ಹೇಳಿ. ಸೊ ನಾವು ಬಂದಿದ್ದೆ ಬುಷ್ರಾಗೆ. ಆ್ಯಕ್ಚುಲಿ ಇಲ್ಲಿ ಎಂತಕ್ಕಪ್ಪ ಅಂದರೆ ಬಂದಿದ್ದು ನಾವು ಅಂದರೆ ಇಲ್ಲಿ ತಂದೂರಿ ಮೀನ್ಸ್ ತಂದೂರಿ ಅಂದ್ಕೊಳ್ತೀನಿ, ಬಟ್ ತಪ್ಪಾಗಿದ್ದರೆ ಸಾರಿ. ನೆಕ್ಸ್ಟ್ ಇಲ್ಲಿ ಪರ್ಫ್ಯೂಮ್ ಬಂದಿತ್ತು, ಅದನ್ನೇ ತೋರಿಸ್ತಾ ಇದ್ದೀನಿ ನಿಮಗೆ. ಕ್ವಾಲಿಟಿ ವೈಸ್ ಅಂತೂ ಚೆನ್ನಾಗಿದೆ, ಬೇಕು ಅನಿಸಿದ್ರೆ ಬೈ ಮಾಡಿ, ಓಕೆನಾ. ಫ್ರೇಗ್ರೆನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ನನ್ನ ಮಗಳಿಗೆ ಸ್ವಲ್ಪ ಅಪ್ಲೈ ಮಾಡಿ ನೋಡ್ತಾ ಇದ್ದೀನಿ. ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಪರ್ಫ್ಯೂಮ್ ಲಿಂಕ್ ಅಂತ. ನೆಕ್ಸ್ಟ್ ಇಲ್ಲಿ ಆ್ಯಕ್ಚುಲಿ ಈ ವಿಡಿಯೋ ಮುಂಚೆ ಕ್ಲಿಪ್ ಬರಬೇಕಿತ್ತು, ಬಟ್ ಲೇಟಾಗಿ ಬಂದಿದೆ. ನೆಕ್ಸ್ಟ್ ಇಲ್ಲಿ ಬಂದು ಇದು ತಂದೂರಿ ಅಂದ್ಕೊಳ್ತೀನಿ, ಬಟ್ ಏನು ಅಂತ ನನಗೆ ಗೊತ್ತಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಬುಷ್ರಾದಲ್ಲಂತೂ ಎಗ್ ರೈಸ್ ಆಗಿರ್ಬೋದು, ಮತ್ತು ಬಿರಿಯಾನಿ ಆಗಿರ್ಬೋದು, ಈ ಥರ ಚಿಕನ್ ಐಟಮ್ಸ್, ಮಟನ್ ಐಟಮ್ಸ್ ಎಲ್ಲನೂ ಚೆನ್ನಾಗಿರುತ್ತೆ. ನನಗಂತೂ ಇದು ಬಂದು ನನ್ನ ಫೇವ್ರೇಟು. ಆ್ಯಕ್ಚುಲಿ ಇದು ಸಾರಿ ಅಲ್ಲ ಎಷ್ಟು ಅಂತ ಗೊತ್ತಿಲ್ಲ, ಬಟ್ ಇಷ್ಟಕ್ಕೆ 250 ರುಪೀಸ್, ಓಕೆನಾ. ಇದ್ರ ಜೊತೆ ಖಾರ ಮತ್ತು ಮಯೋನಸ್ ಎಲ್ಲ ಕೊಟ್ಟಿರ್ತಾರೆ. ಆ್ಯಕ್ಚುಲಿ ನನಗೆ ಮಯೋನಸ್ ಜೊತೆ ಇದನ್ನು ತಿಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಬಟ್ ನನ್ನ ಮಗಳು ಖಾರ ಅಂತಾಳೆ, ಏನೂ ತಿನ್ನಲ್ಲ. ಬಟ್ ಅದೊಂದೇ ಬೇಜಾರು. ಸೊ ನಮ್ಮ ಮನೆಯವ್ರು ನಾನೇ ಬಾಯೆಲ್ಲ ಸ್ವಲ್ಪ ಸೆಪ್ಪೆ ಹೊಡಿತೈತೆ ಅಂತೇಳಿ ನಾನೇ ಫಸ್ಟ್ ಟೇಸ್ಟ್ ಮಾಡ್ತೀನಿ ಅಂತ ಮಾಡ್ತಿದ್ದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಾತ್ರ. ನೀವು ಒಂದ್ಸಲ ಯಾರೆಲ್ಲ ಟ್ರೈ ಮಾಡಿಲ್ಲ, ಒಂದ್ಸಲ ನಿಜವಾಗ್ಲೂ ಟ್ರೈ ಮಾಡಿ. ಮತ್ತೆ ಬೇಕು ಅಂತ ನೀವು ಅಲ್ಲೇ ಹೋಗಿ ತಿಂತೀರಾ ಅಂತಲೇ ಹೇಳ್ತೀನಿ. ನೆಕ್ಸ್ಟು ಸಂಡೇ. ಆ್ಯಕ್ಚುಲಿ ಈ ಆಫರ್ ಬಂದು ಸ್ಯಾಟರ್ಡೆ ಸಂಡೇ ಇದ್ದಿದ್ದು ಅಂತ. ಏನು ಆಫರ್ ಅಂತ ನಾನು ಹೇಳ್ತೀನಿ. ಸೊ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ವಾ. ಬಟ್ ನಮ್ಮ ಅನ್ಲಕ್ ಏನು ಅಂತ ಅಂದರೆ ಕಲೆಕ್ಷನ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ರಾಮನಗರ ಜಾತ್ರೆ ಇನ್ನೇನು ಶುರುವಾಗ್ತಿದೆ. ನೋಡೋಕ್ಕೆ 2 ಕಣ್ಣು ಸಾಲೋದಿಲ್ಲ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಎಲ್ಲ. ಆ್ಯಕ್ಚುಲಿ ಇನ್ನೂ ಲೈಟಿಂಗ್ಸ್ಗಳು ಹಾಕಿಲ್ಲ, ಬಟ್ ಇವಾಗ ಎಲ್ಲ ಕಂಬ ಎಲ್ಲ ಹಾಕಿ ಅರೇಂಜ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೋಡ್ತಾ ಇರ್ಬೋದು ಎಲ್ಲ ಆಲ್ರೆಡಿ ಪ್ಲೇಸಸ್ಗಳನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅಂದರೆ ಅಂಗಡಿ ಮುಂಗಟ್ಟೆಲ್ಲ ಹಾಕ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಆಗಲೇ ಸ್ಪೇಸ್ನೆಲ್ಲ ಅವೈಲೇಬಲ್, ಅಂದರೆ ಎಲ್ಲನೂ ಜಾಗ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ತಾ ಇರ್ಬೋದು. ನೋಡ್ತಾ ಇರ್ಬೋದು ಇಲ್ಲಿ. ಆ್ಯಕ್ಚುಲಿ ನಾವಂತೂ ಪ್ರತಿ ಸಲ ಆ್ಯಕ್ಚುಲಿ ಮದುವೆಗೆ ಮುಂಚೆ ಅಂತೂ ಹೋಗ್ತಾ ಇರಲಿಲ್ಲ, ಬಟ್ ಇವಾಗ ಮದುವೆ ಆದಮೇಲೆ ಪ್ರತಿ ವರ್ಷವೂ ಮಿಸ್ ಮಾಡದೆ ಹೋಗ್ತೀವಿ ನಾನು ನಮ್ಮ ಮನೆಯವರು. ಬಟ್ ಈ ಸಲ ಹೋದ ಸಲ ನನಗೆ ನೆನಪಿಲ್ಲ ಸರಿಯಾಗಿ.
ನನ್ನ ಮಗಳನ್ನ ಕರ್ಕೊಂಡೋಗಿದ್ದು. ಬಟ್ ಈ ಸಲ ನನ್ನ ಮಗಳನ್ನ ಕರ್ಕೊಂಡೋಗ್ತೀವಿ. ಬಟ್ ಈ ಆಷಾಢ ಟೈಮಲ್ಲಿ ಚಳಿ ಮಳೆ ಬೇರೆ ಅದೊಂದೇ ಬೇಜಾರು. ನೆಕ್ಸ್ಟು ಇಲ್ಲಿಗೆ ಬಂದಿದೆ ಸಂಪ್ರದಾಯ ಸ್ಯಾರಿ ಎಕ್ಸ್ಪೋಸ್ಗೆ ನಾವು. ಆ್ಯಕ್ಚುಲಿ ಇಲ್ಲಿ ಕಲೆಕ್ಷನ್ಸ್ ಇದೆ ಚೆನ್ನಾಗಿ ಅಂತ ಹೇಳಿದ್ರು. ಸೊ ಬಂದು ನೋಡಿದರೆ ಆಲ್ಮೋಸ್ಟ್ ಸ್ಟಾಕ್ಸ್ ಎಲ್ಲ ಖಾಲಿಯಾಗಿತ್ತು. ಇನ್ನು ಈಗ ತೋರಿಸ್ತಾ ಇರೋದು ಬಂದು ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಹೇಳಿದ್ರು. ಬಟ್ ಒಂದು ಪ್ರೈಸೇನೆ ₹1 ಕಮ್ಮಿ 2000 ಹೇಳ್ತಾಯಿದ್ರು. ಬಟ್ ಇಷ್ಟು ಅಷ್ಟೇ, ಏನು ಸುಮ್ಮನೆ ಏನಕ್ಕೆ ಇರೋ ಥರದ್ದು ತಗೊಳ್ಳೋದು ಬೇಡ, ಬೇರೆ ಥರ ತೊಗೊಳ್ಳೋಣ ಅಂತ ಹೇಳಿ ನಾನು ಕಲೆಕ್ಷನ್ಸ್ ತೊಗೊಳ್ಳಿಲ್ಲ. ಓಕೆನಾ. ನೆಕ್ಸ್ಟು ಬಾಂಬೆದಲ್ಲಿ ಇನ್ನೂ ಚೆನ್ನಾಗಿರೋ ಕಲೆಕ್ಷನ್ಸ್ ಬಂದಿದೆ ಅಂತ ಹೇಳ್ತಾಯಿದ್ರು. ಆ್ಯಂಡ್ ನೋಡ್ತಾ ಇರ್ಬೋದು ಎಷ್ಟೊಂದು ಥರ ಕಲೆಕ್ಷನ್ಸ್ ಬಂದಿದೆ ಅಂತ. ಇದು ಬಂದು ಕೆಳಗಡೆ ಗೌರ್ಮೆಂಟ್ಸ್ ಬಸ್ ಸ್ಟಾಪಲ್ಲಿರೋದು. ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ಮಾತ್ರ ನಾನು ಹೇಳಿದ್ದು. ಆ್ಯಂಡ್ ನೋಡ್ತಾ ಇರ್ಬೋದು ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಬಂದಿದೆ. ಫೈನಲಾಗಿ ನಾನು ಎಷ್ಟು ಸ್ಯಾರೀಸ್ಗಳನ್ನ ತೊಗೊಂಡೆ ಗೊತ್ತಾ, ನೋಡ್ತಾ ಇರ್ಬೋದು ನೀವೇ. ಆ್ಯಕ್ಚುಲಿ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಪ್ರೈಸ್ಗೆ ಕೊಡ್ಬೋದು, ಅಂದರೆ 1000ಗೆ 3 ಸ್ಯಾರೀಸು ನೀವು ಯಾವುದಾದ್ರೂ ತೊಗೊಳ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಬಟ್ ಈ ಥರದ್ರಲ್ಲಿ ನನ್ನ ಹತ್ರ ಸ್ಯಾರಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ಪ್ರೈಸು ನನಗೆ ಓಕೆ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನು ಬೈ ಮಾಡಿದೆ. ಆ್ಯಂಡ್ ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಇಲ್ಲಿ ನಾನು ತಂಗಿಗೂ ಕೂಡ ತೊಗೊಂಡಿದ್ದೀನಿ. ಓಕೆನಾ, ಅವಳಿಗೂ ಕೂಡ ತೊಗೊಂಡಿದ್ದೀನಿ. ನಾನು ತಲೆ ಜುಟ್ಟು ನೋಡ್ರಿ. ಇಬ್ರದ್ದು ಯಾಕೋ ಓವರ್ ಆಯ್ತೈತೆ. ನಿಂದು ಅಷ್ಟೇ ಓವರ್ ಆಯ್ತಾ? ನೋಡಿಲ್ಲ ಕಿತ್ತೀನಿ ಹೇಳ್ತತಿ ಇವಾಗ ಟೋಪಿನ. ಆ್ಯಂಡ್ ನೆಕ್ಸ್ಟು ಅಲ್ಲಿಂದ ಬಂದು ಮನೆಗೆ ಬಂದಮೇಲೆ ನಾವು ಹೋಗ್ತಾ ಇರೋದು ನಮ್ಮ ಅಜ್ಜಿ ಮನೆಗೆ. ಸೊ ಸ್ಯಾರೀಸ್ ತೊಗೊಂಡಿದ್ದೆ ಅಲ್ವಾ, ಅವ್ರಿಗೆ ಕಾಲ್ ಮಾಡಿದ್ದೆ ಈ ಥರ ಕಲೆಕ್ಷನ್ಸ್ ಐತೆ ತೊಗೊತೀರಾ ಅಂತ. ಬಟ್ ಅವ್ರು ಕಾಲ್ ರಿಸೀವ್ ಮಾಡಿರಲಿಲ್ಲ. ಸೊ ನೆಕ್ಸ್ಟು ಕಾಲ್ ರಿಸೀವ್ ಮಾಡಿದಾಗ ನಾನು ಈ ಥರ ಹೇಳಿದೆ, ಈ ಥರ ಕಲೆಕ್ಷನ್ಸ್ ಇದ್ದು ಫೋನಿಗೆ ಎತ್ತಲಿಲ್ವಲ್ಲ ಅಂತ ಹೇಳಿ. ಸೊ ಅದಕ್ಕೆ ಅವರು ಯಾವ ರೀತಿ ತೊಗೊಂಡಿದ್ಯಾ ಹೆಂಗವೇ ನೋಡ್ತೀನಿ ತೊಗೊಂಡು ಬಾ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಊರಿಗೆ ಹೋದ್ವಿ. ನೆಕ್ಸ್ಟು ಇಲ್ಲಿ ಲಾಸ್ಟ್ ವ್ಲಾಗಲ್ಲಿ ನಿಮಗೆ ಫ್ರಿಡ್ಜ್ ತೊಗೊಂಡಿದ್ದ ಹೇಳಿದೆ. ಬಟ್ ಇಲ್ಲೇ ಆ ಫ್ರಿಡ್ಜ್ ಓಕೆನಾ. ಆ್ಯಕ್ಚುಲಿ ಇಷ್ಟು ಮಾಡಿಕೊಂಡಿದ್ದೀರಲ್ಲ. ಆ್ಯಂಡ್ ಇನ್ನೂ ಇವ್ರೇನು ಜಾಸ್ತಿ ಅರೇಂಜ್ಮೆಂಟ್ಸ್ ಮಾಡಲಿಲ್ಲ. ಓಕೆನಾ, ಏನು ಇನ್ನೂ ಇಟ್ಟಿಲ್ಲ ಸರ್. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಊಟ ಮಾಡಿಕೊಂಡು ಮಳೆ ಬರೋ ಥರ ಇತ್ತು ಅಂತ ನಾವು ಮನೆಗೆ ಬಂದ್ವಿ. ಆ್ಯಂಡ್ ನೋಡ್ತಾ ಇರ್ಬೋದು ಇಷ್ಟು ಕಲೆಕ್ಷನ್ಸ್ ಇದೆ ನನ್ನ ಹತ್ರ ಸ್ಯಾರಿ ಸ್ಟಿಚ್ ಮಾಡಿಸೋದು. ಬಟ್ ಇವಾಗ ತೋರಿಸ್ತಾ ಇದ್ದೀನಲ್ಲ ಸೆಕೆಂಡ್ ಒನ್, ಅದನ್ನೇ ನನ್ನ ಬರ್ಡೇಗೆ ನಾನು ಸ್ಟಿಚ್ ಮಾಡಿಸ್ಕೊಳ್ತಾ ಇರೋದು. ಗೈಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಬೇರೆ ಕಂಟೆಂಟ್ ಜೊತೆ ಸಿಗ್ತೀನಿ ಅಂತ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಈ 6 ಸೀರೆ ಸ್ಟಿಚ್ ಕೊಡಬೇಕು.